ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನಿಂದ ವಂಚನೆಯಾಗಿದೆಯಾ? ಮದುವೆಯಾಗೋದಾಗಿ ಹೇಳಿ ಯುವತಿಗೆ ಮೋಸ ಮಾಡಿದ್ದಾರೆ. ಪ್ರತೀಕ್ ಚೌಹಾಣ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಹೋಗಿದೆ. ಮದುವೆಯಾಗೋದಾಗಿ ದೈಹಿಕ ಸಂಪರ್ಕ ಬೆಳೆಸಿದ ಆರೋಪ. ಪ್ರತೀಕ್ ಚೌಹಾಣ್ ವಿರುದ್ಧ ಯುವತಿ ಆರೋಪ ಮಾಡಿದ್ದು 2023ರ ಡಿಸೆಂಬರ್ 25ರಂದು ಯುವತಿ ಜೊತೆ ನಿಶ್ಚಿತಾರ್ಥ ಆಗಿತ್ತು. ನಿಶ್ಚಿತಾರ್ಥ ಆದ ಮೇಲೆ ಬೇರೆ ಸ್ಥಳಕ್ಕೆ ಹೋಗಿದ್ರಂತೆ. ಮಹಾರಾಷ್ಟ್ರದ ಲಾತೂರು ಸೇರಿ ಬೇರೆ ಕಡೆ ಪ್ರವಾಸ ಮಾಡಿದ್ವಿ. ಈ ವೇಳೆ ದೈಹಿಕ ಸಂಪರ್ಕ ಬೆಳೆಸಿದ್ರು ಅಂತ ಆರೋಪ ಮಾಡುತ್ತಿದ್ದಾಳೆ ಯುವತಿ. 2024ರ ಮೇ ತಿಂಗಳಲ್ಲಿ ಶಿರಡಿಗೆ ಹೋಗಿದ್ರಂತೆ. ಶಿರಡಿಯ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಮಾಡಿದ್ರಂತೆ. ಪ್ರತೀಕ್ ನನ್ನ ಜೊತೆ ದೈಹಿಕ ಸಂಪರ್ಕ ಮಾಡಿದ್ದ ಅಂತ ಯುವತಿ ನೇರ ಆರೋಪ ಮಾಡ್ತಾ ಇದ್ದು, ಒತ್ತಾಯ ಪೂರ್ವಕ ದೈಹಿಕ ಸಂಪರ್ಕ ಬೆಳೆಸಿ ಮದುವೆಗೆ ನಿರಾಕರಿಸಿದ್ದಾರೆ. ಮದುವೆಗೆ ನಿರಾಕರಿಸಿ ಮೋಸ ಮಾಡಿದ್ದಾರೆ ಅಂತ ದೂರು ನೀಡಿದ್ದಾರೆ. ದೂರಿನ ಪ್ರತಿ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಿ. ನಿಶ್ಚಿತಾರ್ಥದ ನಂತರ ಎಲ್ಲೆಲ್ಲಿ ಹೋಗಿದ್ರು ಅನ್ನೋದನ್ನ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. 2023ರ ಡಿಸೆಂಬರ್ 25ನೇ ತಾರೀಕು ಯುವತಿ ನಿಶ್ಚಿತಾರ್ಥ ಆಗಿರುತ್ತೆ ಪ್ರತೀಕ್ ಚೌಹಾಣ್ ಜೊತೆ. ಅದಾದ್ಮೇಲೆ ಬೇರೆ ಸ್ಥಳಕ್ಕೆ ಹೋಗಿದ್ರಂತೆ. ಮಹಾರಾಷ್ಟ್ರದ ಲಾತೂರ್ ಹೋಗಿದ್ರಂತೆ, ಶಿರಡಿಗೆ ಹೋಗಿದ್ರಂತೆ. 2024ರ ಮೇ ತಿಂಗಳಲ್ಲಿ ಶಿರಡಿಗೆ ಹೋಗಿದ್ರಂತೆ. को मेरी एंगेजमेंट प्रतीक के साथ हुई थी, जो प्रभु चौहान के बेटे हैं। 2 साल से शादी की तारीख आज निकालूंगी कल निकालूंगी बोल के हमको इग्नोर किए। उनके प्रतीक और उनके पिताजी प्रभु चौहान और उनकी फैमिली ने 2 साल से हमें बहुत इग्नोर किया है। अभी मैंने महिला आयोग को कंप्लेन दी है, तो इस पे जल्दी से जल्दी एक्शन हो। 2023 को मेरी एंगेजमेंट ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಏನಿದು ಪ್ರಕರಣ? ಜೊತೆಗೆ ನಿಶ್ಚಿತಾರ್ಥ ಮುರಿದು ಬಿದ್ದಿದ್ಯಾ? ಖಂಡಿತವಾಗಿ ಭವನ, ಕಳೆದ ಈ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ಗೂ ಏನು ಯುವತಿ ಸಂತ್ರಸ್ತ ಯುವತಿಗೂ ಕೂಡ 2023ರಲ್ಲಿ ಒಂದು ನಿಶ್ಚಿತಾರ್ಥ ಆಗಿತ್ತು. ಎರಡೂ ಕುಟುಂಬಗಳ ಒಪ್ಪಿಗೆ ಮೇಲೆನೆ ಒಂದು ನಿಶ್ಚಿತಾರ್ಥ ಆಗಿರುತ್ತೆ. ಅದಾದ ಬಳಿಕ ಇಬ್ಬರ ನಡುವೆ ಅಂದ್ರೆ ಈ ಪ್ರತೀಕ್ ಚೌಹಾಣ್ ಮತ್ತೆ ಯುವತಿ ನಡುವೆ ಹೊಂದಾಣಿಕೆ ಆಗ್ಬೇಕು ಅಂತೇಳಿ ಏನು ಪ್ರತೀಕ್ ಅವರ ಕುಟುಂಬಸ್ಥರೇ ಏನು ಇವರ ಸಂತ್ರಸ್ತ ಯುವತಿಯರ ಪೋಷಕರ ಜೊತೆ ಮಾತನಾಡಿ ಅವ್ರನ್ನ ಬೇರೆ ಕಡೆ ಕಳಿಸುವಂತ ಒಂದು ಪ್ರಯತ್ನ ಆಗುತ್ತೆ. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಹೊಂದಾಣಿಕೆ ಮೂಡುತ್ತೆ ಅನ್ನುವಂಥದ್ದು ಕುಟುಂಬಸ್ಥರ ಅಭಿಪ್ರಾಯ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಇಬ್ರು ಕೂಡ ಸಾಕಷ್ಟು ಕಡೆ ಶಿರಡಿ ಆಗಿರ್ಬೋದು, ಬೇರೆ ಕಡೆ ಈ ಏನು ಟ್ರಿಪ್ ಹೋಗುವಂತ ಮಾದರಿಯಲ್ಲಿ ಹೋಗಿ ಬಂದಿರುವಂತದ್ದು. ಆ ಸಂದರ್ಭದಲ್ಲಿ ಏನ್ ಪ್ರತ್ಯೇಕ ಯುವತಿಯನ್ನ ಒತ್ತಾಯಿಸಿ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತೇಳಿ. ಆದ್ರೆ ಅದಾದ ಬಳಿಕ ಮತ್ತೆ ಖ್ಯಾತೆ ತೆಗೆದಿರುವಂತದ್ದು, ಅಂದ್ರೆ ಮದುವೆ ಮುಂದೂಡ್ತಾನೆ ಬಂದಿರುವಂತದ್ದು. ಹೀಗಾಗಿ ಕಳೆದ ವರ್ಷ ಏನು ಕುಟುಂಬಸ್ಥರೆಲ್ಲ ಸೇರಿ ಮತ್ತೆ ಏನು ಭೇಟಿ ಮಾಡಿ ಅವರ ಏನು ಚೌಹಾಣ್ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಈ ಮದುವೆ ಯಾಕೆ ಆಗ್ತಿಲ್ಲ ಈ ಕುರಿತು ಒಂದಷ್ಟು ಪ್ರಶ್ನೆಗಳನ್ನ ಮಾಡಿರ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ನೀವು ಬಡವರು ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಂತ್ರಸ್ತ ಕುಟುಂಬಸ್ಥರ ಮಾತಾಗಿರುವಂತದ್ದು, ಅಂದ್ರೆ ಅವರ ಆರೋಪ ಆಗಿರುವಂತದ್ದು. ಜೊತೆಗೆ ಒಂದು ಕಡೆ ಲೈಂಗಿಕವಾಗಿ ಬಳಸ್ಕೊಂಡಿರುವಂತದ್ದು, ಜೊತೆಗೆ ಒಂದು ಕಡೆ ಮದುವೆ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಸಂತ್ರಸ್ತ ಯುವತಿಯಿಂದ ಇದೀಗ ಏನು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿರುವಂತದ್ದು. ನಿನ್ನೆ ಈಗಾಗಲೇ ಏನು ಮಹಿಳಾ ಆಯೋಗಕ್ಕೆ ತೆರಳಿ ಯುವತಿ ದೂರನ್ನ ಕೊಟ್ಟಿದ್ದಾರೆ. ಇವತ್ತು ಕೂಡ ಏನು ಅವರ ಮಹಿಳಾ ಆಯೋಗಕ್ಕೆ ಬಂದು ಮಾತನಾಡ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಆದ್ರೆ ಪ್ರತೀಕ್ ಚೌಹಾಣ್ ಇದುವರೆಗೂ ಈ ಕುರಿತು ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಜೊತೆಗೆ ಏನ್ ಬೀದರ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಪ್ರಭಾವಿ ಅನ್ನೋ ಕಾರಣಕ್ಕಾಗಿ ಪೊಲೀಸರು ದೂರನ್ನು ಕೂಡ ಸ್ವೀಕಾರ ಮಾಡಿಲ್ಲ ಅನ್ನುವಂಥದ್ದು ಸದ್ಯ ಕುಟುಂಬಸ್ಥರು ಮಾಡ್ತಾ ಇರುವಂತ ಆರೋಪ. ಸದ್ಯಕ್ಕೆ ಸಂತ್ರಸ್ತ ಯುವತಿ ನ್ಯಾಯ ಕೊಡ್ತಿ ಅಂತೇಳಿ ಈಗಾಗಲೇ ಮಹಿಳಾ ಆಯೋಗದ ಮೆಟ್ಲೇರಿರುವಂತದ್ದು ಭಾವನಾ. ಎಸ್, ಇದರ ಜೊತೆಗೆ ನಿಶ್ಚಿತಾರ್ಥ ಆಗಿದೆ. ಕೌಟುಂಬಿಕವಾಗಿ ಎಲ್ಲರೂ ಒಪ್ಪಿ ನಿಶ್ಚಿತಾರ್ಥ ಮಾಡಿರೋದು ಅಂತ ಅನ್ನಿಸ್ತಾ ಇದೆ ಫೋಟೋಗಳನ್ನ ನೋಡಿ. ಆದ್ರೆ ಇದರ ನಡುವೆ ಏನಾಗಿದೆ ಅಂದ್ರೆ ಈ ಗೊಂದಲ ಆಗೋದಕ್ಕೆ ಏನ್ ಕಾರಣ ಆಗಿದೆ? ಪ್ರಭು ಚೌಹಾಣ್ ಅವರ ಕುಟುಂಬಸ್ಥರಿಂದ ಏನಾದ್ರೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಿದ್ಯಾ? ಭಾವನಾ, ಇಲ್ಲಿ ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಅಂದ್ರೆ ಪ್ರಾರಂಭದ ಹಂತದಲ್ಲಿ
ಈ ಸಂತ್ರಸ್ತ ಯುವತಿಯ ಕುಟುಂಬಸ್ಥರು ಇವರು ಏನ್ ಸಂಬಂಧಿಕರು ರಿಲೇಟಿವ್ಸ್ ಆಗಿದ್ರು ಅನ್ನುವಂತ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಇವರು ಪ್ರಾರಂಭ ಹಂತದಲ್ಲಿ ಎರಡೂ ಕುಟುಂಬಸ್ಥರು ಒಪ್ಪೆ ನಿಶ್ಚಿತಾರ್ಥವನ್ನ ಮಾಡಿರ್ತಾರೆ. ಅದಾದ ಬಳಿಕ ಒಂದಷ್ಟು ಸ್ಟೇಟಸ್ ಪ್ರಶ್ನೆ, ಜೊತೆಗೆ ಪ್ರತೀಕ್ ಚೌಹಾಣ್ ಈ ಮದ್ವೆಗೆ ಒಪ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತ ವಿಚಾರ. ಆದ್ರೆ ಇದರ ಕುರಿತು ಅಧಿಕೃತವಾಗಿ ಏನ್ ಪ್ರತೀಕ್ ಚೌಹಾಣ್, ಪ್ರಭು ಚೌಹಾಣ್ ಆಗಿರ್ಬೋದು, ಪ್ರತೀಕ್ ಚೌಹಾಣ್ ಇದುವರು ಅಧಿಕೃತವಾಗಿ ಯಾವುದೇ ರೀತಿಯಾದಂತ ಮಾಹಿತಿಗಳು ಕೊಟ್ಟಿಲ್ಲ. ಆದ್ರೆ ಅವರಿಗೆ ಮದುವೆ ಇಷ್ಟ ಇಲ್ಲ, ಹೀಗಾಗಿ ಜೊತೆಗೆ ಅವರ ಒಂದಷ್ಟು ಸ್ಟೇಟಸ್, ಈಗ ಅವರು ಮಾಜಿ ಸಚಿವರಾಗಿದ್ದಂತವ್ರು ಒಂದಷ್ಟು ಸ್ಟೇಟಸ್ ಕೂಡ ಇದಕ್ಕೆ ಅಡ್ಡ ಬರ್ತಿದೆ ಅಂತ ಹೇಳಿ ಸಾಕಷ್ಟು ಜನ ಸಜೆಸ್ಟ್ ಮಾಡಿದ್ರು. ಅದೇ ಕಾರಣಕ್ಕಾಗಿ ಅವರು ಮತ್ತೊಂದು ದೊಡ್ಡ ಸಂಬಂಧ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇವ್ರು ಏನಾದ್ರು ಈ ಮದುವೆನ ಮುರಿದು ಏನೋ ಈ ಮದುವೆಗೆ ಒಪ್ತಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಸಂತ್ರಸ್ತ ಯುವತಿ ಮಾತ್ರ ಒಪ್ಪಿಯೇ ನಿಶ್ಚಿತಾರ್ಥ ಆಗಿತ್ತು. ಜೊತೆಗೆ ಆ ಫೋಟೋಗಳನ್ನು ಕೂಡ ನೋಡ್ತಾ ಇರಬಹುದು. ಎರಡೂ ಕುಟುಂಬಸ್ಥರು ಒಪ್ಪಿಯೇ ಈ ಒಂದು ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿರುವಂತದ್ದು. ಭಾವನಾ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.